ಹಾಯ್ ಫ್ರೆಂಡ್ಸ್, ಏನು ಮಾಡ್ತಿದ್ದೀರಾ ಎಲ್ಲರೂ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಈಗ ಕೈ ಏನು ಕಡ್ಡಾಕಿದ್ದೀನಿ ಅಂದರೆ ಸಡನ್ನಾಗಿ ನೋಡಿದ್ರೆ ಎದ್ರುಕೊಂಡ್ಬಿಡ್ತೀರಾ, ಜ್ವರ ಬರುತ್ತೆ. ಅದಕ್ಕೋಸ್ಕರ ಈ ಕೈ ಅಡ್ಡ ಇಟ್ಕೊಂಡಿದ್ದೀನಿ ಅಷ್ಟೇ. ಏಕೆಂದರೆ ನೀವು ನನ್ನ ದೇವ್ರುಗಳು. ಪಾಪ ನಿಮಗೆಲ್ಲ ಜ್ವರ ಬಂದರೆ ನಮ್ಗೆ ತುಂಬ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಜ್ವರ ಬರೋದು ಬೇಡ ಹೇಳಿ ಫಸ್ಟೇ ನಿಮಗೆ ತಿಳಿಸಿ ಮೊದಲೇ, ಆಮೇಲೆ ಕೈ ತೆಗಿಯೋಣ. ಯಾರು ಹೆದರ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾರು ಏನು ಅಂದ್ಕೊಬೇಡಿ, ನಾನು ನೋಡಿ ಹೆದರ್ಕೋಬೇಡಿ. ಏನೋ ನಂದು ಒಂದು ಸಣ್ಣ ಆಸೆ ಅಷ್ಟೇ. ಯಾರೋ ಕೊಟ್ಟರು ಈ ಐಡಿಯಾನ. ಏಕೆಂದರೆ ತುಂಬ ಜನ ನಿನ್ನ ಮಕ ನಾಯಿನೆಕ್ಕ, ನಿನ್ನ ಮಕ ನಾಯಿನೆಕ್ಕ, ನಿನ್ನ ಮಕ ನೋಡಿ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡ್ತೀರಾ. ಅಂಥವ್ರಿಗೊಂದು ಮಾತು ಹೇಳ್ತೀನಿ, ಅಯ್ಯೋ ಅಣ್ದಿರ ತಮ್ದಿರ, ನನ್ನ ಮಕನ ನೀವು ಯಾಕೋ ನೆಕ್ತೀರ ನೋಡಿ ನೋಡಿ, ಹೋಗೋ ನಿಮ್ಮ ಮನೇಲಿ ನಿಮ್ಮ ಹೆಂಡ್ತಿದಿರ ಮಕ ನೆಕ್ರಿ ಆಯಿತಾ. ನನ್ನ ಮಕ ಹೆಂಗಿದ್ರೆ ನಿಮ್ಗೆ ಏನಾಗಬೇಕೋ ನೋಡೋ. ನಿಮ್ಗಳೊಂದು ಕಮೆಂಟ್ಗಳಿಂದ ನಾನು ಏನೆಲ್ಲ ಸಾಹಸ ಪಡ್ತಾಯಿದ್ದೀನಿ ಗೊತ್ತಾ. ನನ್ನ ಮಕ ಸರಿ ಮಾಡ್ಕೊಳಕ್ಕೋಸ್ಕರ ಯಾರ್ಯಾರನೋ ಕೇಳಿ, ಇಲ್ಲೆಲ್ಲೋ ವಿಚಾರ ಮಾಡಿ, ಯೂಟ್ಯೂಬ್ ಸರ್ಚ್ ಮಾಡಿ, ಗೂಗಲ್ ಸರ್ಚ್ ಮಾಡಿ, ಕೊನೆಗೆ ಯಾವುದೋ ಒಂದು ಹೊಂಚಿ ತಿಕ್ಕೊಂಬಂದಿದ್ದೀನಿ. ಯಾವುದು ಅಂದರೆ ಹೆದರ್ಕೋಬೇಡಿ ಆಯಿತಾ, ದಯವಿಟ್ಟು ಹೆದರ್ಕೋಬೇಡಿ. ಏಕೆಂದರೆ ನನಗೆ ಹೆದರಿಕೆ ಆಗೋಯ್ತು. ಫಸ್ಟು ಹಚ್ಕೊಂಡು ಮಿರರ್ ಮುಂದೆ ಹೋದೆ. ಅದಕ್ಕೆ ನಿಮ್ಗೆ ಕೇಳ್ಕೊತಾ ಇರೋದು ಅದು ಹೆದರ್ಕೋಬೇಡಿ. ದಯವಿಟ್ಟು ಮಕ್ಕಳು ನೋಡ್ತಿದ್ರೆ ಅಪಿ ನೋಡಬೇಡ್ರಿ ಕಣ, ಸೈಡ್ಗೆ ಹೋಗ್ರೋ, ಮುಂದಕ್ಕೆ ನುಗ್ಬಿಟ್ಟು. ಯಾಕೆಂದರೆ ಆಮೇಲೆ ನಿಮ್ಮ ಅಮ್ಮದಿರು ನಿಮ್ಮ ಅಪ್ಪಂದರು ನನ್ನ ಕ್ಲಾಸ್ ತೊಗೊಂಬಿಡ್ತಾರೆ. ನಿನ್ನಿಂದ ನನ್ನ ಮಕ್ಳಿಗೆ ಜ್ವರ ಬಂತು, ನಾನೇನು ಮಾಡಲಿ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋ, ನಮ್ಮ ತಗೋ ಕಾಸಿಲ್ಲ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ನೋಡ್ತಾಯಿದ್ರೆ ಮುಂದೆ ತಳ್ಳಿಬಿಡಿ. ಯಾಕೆಂದರೆ ನನಗೆ ನಿಮ್ಮ ಆರೋಗ್ಯ ಮುಖ್ಯ. ಇದು ಇನ್ನು ನನ್ನ ಅಕ್ಕ ತಂಗಿಯರಿಗೆ ನೀವು ಒಂದು ಸಲ ಟ್ರೈ ಮಾಡಿ. ನಾನು ಟ್ರೈ ಮಾಡಿದ್ದೀನಿ. ನನಗೇನಾದರೂ ಸರಿಯಾಗಿದ್ದು, ಸರಿ ಅನ್ನಿಸ್ತು, ಏನೂ ಪ್ರಾಬ್ಲಮ್ ಆಗಿಲ್ಲ, ಏನೂ ತೊಂದರೆ ಆಗಿಲ್ಲ ಅಂದರೆ ನಿಮಗೆ ತಿಳಿಸ್ತೀನಿ ಇದೇನು ಅಂತ. ನೀವೊಂದು ಸಲ ಟ್ರೈ ಮಾಡಿ. ನಾವೆಲ್ಲ ಲೋ ಬಜೆಟ್ನವರು, ಹೈ ಬಜೆಟಲ್ಲ. ಏಕೆಂದರೆ ಕೂಲಿ ಮಾಡಿದ್ರೆ ಜೀವನ, ಇಲ್ಲಾಂದರೆ ಇಲ್ಲ. ಅದರಿಂದ ಲೋ ಬಜೆಟ್ದಿದು ನನ್ನ ಥರ ಇರೋರು, ನನ್ನ ಅಕ್ಕ ತಂಗಿದಿರಿಗೆ ಉಪಯೋಗ ಆಗ್ಬೋದು ಅಂತ ನಾನೇ ಟ್ರೈ ಮಾಡಿದ್ದೀನಿ. ಧೈರ್ಯ ಬಂತಾ? ಕೈ ತೆಗಿಬೋದಾ ನಾನಿನ್ನ? ಧೈರ್ಯ ಬಂದಿದ್ರೆ ಕಮೆಂಟ್ ಮಾಡಿ. ಧೈರ್ಯ ಬಂತು ಅಕ್ಕ, ತೆಗಿಬೋದು, ನಾವೇನು ಹೆದರ್ಕೊಳ್ಳೋರಲ್ಲ. ನೀನು ಏನು ಹಚ್ಕೊಂಡ್ರು ನಾವು ಹೆದರ್ಕೊಳಲ್ಲ. ಯಾಕೆಂದರೆ ನೀನು ರಿಯಲಾಗಿ ನೋಡಿ ಹೆದರ್ಕೊಂಡು ಸಾಕಾಗಿದೆ ಅಂತ ಅನ್ಬೇಡಿ. ತೆಗಿತೀನಿ ಕೈ, ಕಣ್ಣು ಮುಚ್ಕೊಳ್ಳಿ ಪ್ಲೀಸ್. ನನಗೆ ನಿಮ್ಗೆ ಎದುರಿಸ್ಬೇಕು ಅಂತ ಆಸೆ ಇಲ್ಲ, ಆದರೆ ಒಂದು ತಿಳಿಸ್ಬೇಕಲ್ವ, ಏನಾದರೂ ಒಳ್ಳೇದಾಗಲಿ ಕೆಟ್ಟದಾಗಲಿ. ನೀವು ನೆಕ್ಸ್ಟ್ ಈ ಥರ ಎಲ್ಲ ಉಪಯೋಗಿಸಿ ನಿಮ್ಮ ಮಕ್ಕ ಸುಟ್ಕೊಂಡು ನೀವು ಹಾಳು ಮಾಡಿಕೊಂಡು ಸುಮ್ಮನೆ ಹಾಸ್ಪಿಟ್ಲುಗಳು ಖರ್ಚಿಕ್ಕೋದ್ಕಿಂತ ನಾನು ತಿಳಿಸಿದ್ರೆ ಬೆಟರ್ ಅಲ್ವಾ ಅಂತ ನನ್ನ ಉದ್ದೇಶ ಅಷ್ಟೇ. ಇದ್ರ ರಿಸಲ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಚೆನ್ನಾಗಿದ್ದರೆ, ಒಳ್ಳೇದಾಗಿದ್ದರೆ. ಕೆಟ್ಟದಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕೋದೇ ಬೇಡ. ನನ್ನ ನೆಕ್ಸ್ಟ್ ವಿಡಿಯೋಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ. ಇನ್ನು ತೆಗಿತೀನಿ ಕೈ, ಹುಷಾರು. ದಯವಿಟ್ಟು ಹೆದರ್ಕೊಳ್ಳೋರು ಮುಂದೆ ಹೋಗಿ, ನಾನು ನೋಡಿ ಅಂತ ಹೇಳಲ್ಲ. ಹೆದರ್ಕೊಳ್ದಾರಯ್ಯ ಏನಾದರೂ ಪರವಾಗಿಲ್ಲ, ನಾವು ನೋಡ್ತೀವಿ ಅನ್ನೋರು ನೋಡಿ. 1 2 3 4 5 6 7 8 9 10 100 ಹೇಳಿದ್ರೆ ಚೆನ್ನಾಗಿರುತ್ತಲ್ವ. 100 ಹೇಳಿದ್ರೆ ಮೆಟ್ಟು ತಗೊಂಡು ಹೊಡಿತೀರ ಅಂತ ಗೊತ್ತು ನನಗೆ. 100 ಹೇಳಲ್ಲ, ಅದರಿಂದ ಸಾಕು 10 ಟಂಡಡಾನ್. ಹೆದರ್ಕೊಂಡ್ರಾ? ಇದು ಮನೇಲೇ ಮಾಡಿರುವಂಥದ್ದು, ನೋ ಕೆಮಿಕಲ್, ನೋ ಮನಿ. ಮನೇಲೇ ಒಂದು ಹಿಟ್ಟು ಬಳಸಿ ಮಾಡಿದ್ದೀನಿ. ಬಟ್ ರಿಸಲ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಆಯಿತಾ. ಬಾಯ್. ಮೊದಲು ಚೆನ್ನಾಗಿದ್ನ, ಈಗ ಚೆನ್ನಾಗಿದ್ದೀನ ತಿಳಿಸ್ಬಿಡಿ ನನಗೇನೋ ಈಗಲೇ ಚೆನ್ನಾಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಅದನ್ನು ನೀವು ಹೇಳ್ಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ. ಬಾಯ್.